ಕೇಂದ್ರದ BJPಯವರು ಅಲ್ಲಿಯ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತು ಕೇಂದ್ರದ BJPಯ ಮುಖಂಡರುಗಳು ಯಾರೂ ಕೂಡ ಈ ಮೆಕ್ಕೆಜೋಳ ರೈತರ ಪರವಾಗಿ ಏನೂ ಕೂಡ ಕ್ರಮ ತಗೊಳ್ತಾ ಇಲ್ಲ. ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ಸರ್ಕಾರಕ್ಕೆ ಅನುಮತಿ ಕೊಡಬೇಕು. ಆದರೆ ಅವರು ಅನುಮತಿ ಕೊಡ್ತಾ ಇಲ್ಲ. ಕೇವಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ 2,400 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಘೋಷಣೆ ಮಾಡಿ ಆಮೇಲೆ ನೀವು ಖರೀದಿ ಮಾಡಿದ್ರೆ ನೀವು ಅದನ್ನು ನೀವೇ ಉಪಯೋಗಿಸ್ಕೋಬೇಕು ಪಡಿತರ ವ್ಯವಸ್ಥೆ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಪಡಿತರ ವ್ಯವಸ್ಥೆಯಲ್ಲಿ ನಾವು ಮೆಕ್ಕೆಜೋಳವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಯಾರೂ ತೊಗೊಳ್ಳೋದು ಇಲ್ಲ. ಸೊ ಅದು ಒಂದು ರೀತಿ ನೀವು ತೊಗೊಳ್ಳದೇ ಇರತಕ್ಕಂಥದ್ದಕ್ಕೆ ಒಂದು ನಿರ್ಬಂಧನೆ ಹಾಕ್ಬಿಟ್ಟಿದ್ದಾರೆ. ಮತ್ತು ಬೇರೆ ಕಡೆ ಡಿಸ್ಟಿಲರೀಸ್ಗೂ ಕೂಡ ಎಥನಾಲ್ಗೋಸ್ಕರ ಉಪಯೋಗ ಮಾಡೋದಕ್ಕೆ ಕೂಡ ಅದು ಅವರು ಕೇಂದ್ರದವರು ಒತ್ತಡವನ್ನು ನ್ಯಾಫೆಡ್ ಮುಖಾಂತರ ಎಲ್ಲ ಒತ್ತಾಯ ಮಾಡುವಂಥದ್ದು ಮಾಡಬೇಕಾಗಿದೆ. ಅದನ್ನು ಕೂಡ ಮಾಡ್ತಾ ಇಲ್ಲ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಏನು ಜವಾಬ್ದಾರಿನೇ ತೊಗೊಳ್ತಾ ಇಲ್ಲ. ಇವತ್ತು ಅದು ಕಬ್ಬಿನ ಬೆಳೆಗಾರರಿರ್ಬೋದು, ಮೆಕ್ಕೆಜೋಳ ಬೆಳೆಗಾರರಿರ್ಬೋದು, ಬರಗಾಲದ ವಿಷಯ ಇರ್ಬೋದು, ಇನ್ನೊಂದು ಕರ್ನಾಟಕ ರಾಜ್ಯದ ಹಿತಾಸಕ್ತಿಯ ವಿಷಯಗಳಿರ್ಬೋದು, ಯಾವುದು ಕೂಡ ಅವರು ಒಂದು ರೀತಿ ತಾತ್ಸಾರ ಮನೋಭಾವ. ಇವತ್ತು ನಾವು ಅದನ್ನು BJPಯವರು ಕೇವಲ ಬಂದು ನಮ್ಮನ್ನು ಟೀಕೆ ಮಾಡಲಿ. ಯಾಕಂದರೆ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡಬೇಕು. ನಾವೇನು ತಪ್ಪು ಮಾಡಿದ್ರೆ ನಮ್ಮ ಟೀಕೆ ಮಾಡುವಂಥ ಅವ್ರಿಗೆ ಜವಾಬ್ದಾರಿ ಕೂಡ ಇದೆ. ಆದರೆ ಅವರ ಜವಾಬ್ದಾರಿ ಇದೆಲ್ಲ ಕೇಂದ್ರ ಸರ್ಕಾರ ಇಟ್ಕೊಂಡು ಏನನ್ನು ಕೂಡ ಮಾಡ್ದೇನೆ ಅವರು ಸುಮ್ಮನೆ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರ ಒಂದು ವೈಫಲ್ಯತೆ ಮತ್ತು ಒಂದು ಅವರಲ್ಲಿರುವಂಥ ಒಂದು ರಾಜ್ಯದ ಪರವಾಗಿ ನಿಲ್ಲುವಂಥ ಒಂದು ಧೋರಣೆನೇ ಇಲ್ಲದೇ ಇರತಕ್ಕಂಥದ್ದು ಒಂದು ರೀತಿ ನಮ್ಮ ದುರಾದೃಷ್ಟ. ಇಷ್ಟೊಂದು ಜನ MP ಗಳು ಗೆದ್ದು ಕೇಂದ್ರಕ್ಕೆ ಹೋಗಿದ್ದಾರೆ BJPಯವರು. ಮತ್ತು ಇಷ್ಟೊಂದು ಕೇಂದ್ರ ಸರ್ಕಾರ ರಚನೆ ಇದ್ರು ಮಂತ್ರಿಗಳಾಗಿದ್ದಾರೆ ಕೆಲವರೆಲ್ಲ, ಏನೂ ಕೂಡ ಮಾಡೋಕ್ಕಾಗ್ತದೆ. ನೋಡಪ್ಪ, ಏನು ನೋಡಿ, ಯಾವ ಗೊಂದಲನೂ ಕೂಡ ಇಲ್ಲ. ಈಗ ಮೊನ್ನೆ ಹೇಳಿರುವಂಥ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಇನ್ನು ಅದ್ರ ಮೇಲೆ ಇಷ್ಟು ನೋಡಿ, ಇನ್ನೊಂದು ಇಷ್ಟು ಜವಾಬ್ದಾರಿಯುತವಾಗಿ ಒಬ್ಬರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ಪ್ರಶಂಸೆ ನೀಡಬೇಕು. ನಮಗೆ ಹೆಮ್ಮೆಯ ವಿಚಾರ. ಯಾಕಂದರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ. ಆಯಿತಾ? ಇವತ್ತು ಭಾಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ, ಭಾಳ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಅನೇಕ ಬಾರಿಗಳು ನೋಡಿದ್ದೇವೆ. ಇವತ್ತೇನೋ ಕಾಂಗ್ರೆಸ್ಸಲ್ಲಿ ಭಿನ್ನಮತ ಚಟುವಟಿಕೆ ಆಗ್ತಾ ಇದೆಯಾ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆಯಾ? ಏನೂ ಇಲ್ಲ. ಕೆಲವರು ಏನೋ ಒಂದೆರಡು ಅಲ್ಲಿ ಹೇಳಿಕೆಗಳು ಬಿಟ್ಟರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಭಿನ್ನಮತೀಯ ಚಟುವಟಿಕೆ ಯಾವುದೂ ಇಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ. ಯಾವುದು ಶುರು ಆಗಿಲ್ಲ. ಅವರು ಹೇಳ್ಕೊಳ್ತಾರೆ, ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ. ಆ ಸಮುದಾಯರು ಹೇಳ್ಕೋಬೋದು. ಅದಕ್ಕೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡೋದು ನಮ್ಮ ಪಕ್ಷ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಅಷ್ಟೇ ಹೊರತು ಯಾರೋ ಒಬ್ಬರು ಆ ಸಮುದಾಯದವ್ರು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಸಮುದಾಯದವ್ರು ಹೇಳ್ತಾರೆ, ಅದು ಅವ್ರವ್ರ ವೈಯಕ್ತಿಕ ಪ್ರಜಾಪ್ರಭುತ್ವ. ಇದು ಯಾರು ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಅದು ನಾವು ನಮ್ಮ ಒಂದು ತೀರ್ಮಾನಗಳ ಮೇಲೆ ಏನೂ ಅದರ ಪರಿಣಾಮ ಬೀರೋದಿಲ್ಲ. ನೋಡ್ರಿ, ನಿಮಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಇವತ್ತು ಸ್ಪಷ್ಟ ಉತ್ತರ ಕೊಟ್ಟಾಗಿದೆ. ಇನ್ನು ಅಧಿವೇಶನ ಬರ್ತಾ ಇದೆ. ರಾಜ್ಯದ ಅನೇಕ ಸಮಸ್ಯೆಗಳಿದೆ, ಅದರ ಬಗ್ಗೆ ಮಾತಾಡೋಣ. ಕೇಂದ್ರದ ಅನೇಕ ವೈಫಲ್ಯಗಳಿದೆ, ಅದರ ಬಗ್ಗೆ ಯಾರೂ ಮಾತೇ ಆಡೋದಿಲ್ಲ, ಅದ್ರ ಬಗ್ಗೆ ತೋರಿಸೋದೇ ಇಲ್ಲ. ಅದರಿಂದ ಇವತ್ತು ಮಾಡ್ತೀವಿ, ಬ್ರೇಕ್ಫಾಸ್ಟು ಮಾಡ್ತೀವಿ, ಲಂಚು ಮಾಡ್ತೀವಿ, ಡಿನ್ನರು ಮಾಡ್ತೀವಿ. ಅವ್ರು ಅವತ್ತೇ ಹೇಳಿದ್ರಲ್ಲ, ಅವ್ರು ಕರೆದಿದ್ರೆ ನಾನು ಕರೀತದ್ರಿಂದ DCM ಅವ್ರು ಅವತ್ತು ಮೊನ್ನೆನೇ ಹೇಳಿದ್ರಲ್ಲ. ಯಾವುದು ಪೊಲಿಟಿಕ್ಸೇ ನೋಡಿ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ. ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸು ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ. ಯಾಕೆ ಮಾತಾಡೋದಿಲ್ಲ? ರಾಜಕಾರಣಿಗಳು ತಾನೆ. ಮಾತಾಡ್ತಾರೆ. ಪೊಲಿಟಿಕ್ಸ್ ಮಾತಾಡ್ತಾರೆ. ನೋಡ್ರಿ, ಹೈಕಮಾಂಡ್ ಡಿಸಿಷನ್ ಅಷ್ಟೇ, ಮುಗ್ದೋಯ್ತು. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ. ಆಯ್ತಾ? ಓಕೆ. ಇನ್ನೇ ಬೇರೆ ಪ್ರಶ್ನೆ ಇದ್ರೆ ಕೇಳಿ. ಬೇರೆ ಪ್ರಶ್ನೆ. ಅದು ನೋಡೋಣ. ಕೆಲವರು ಅದು 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 ಆಯ್ತು, ಹೇಳಾಯ್ತು. ಕೇಳಾಯ್ತು. ಯಾವುದು? ಯಾವ ಒಪ್ಪಂದ?
ಓಕೆ ಅದೆಲ್ಲ ಈಗ ಅದಕ್ಕೆ ಸ್ಪಷ್ಟ ಉತ್ತರ ಸಿ ಎಂ ಅವರು ಡಿ ಸಿ ಎಂ ಅವರು ಕೊಟ್ಟಾಗಿದೆ. ನಾವು ಈಗ ನಮ್ಮ ಸಭೆ ನಡೆಸಬೇಕು.